ಎಲ್ಲರಿಗೂ ಶರಣು. ಸ್ವತಂತ್ರ ಹೋರಾಟಗಾರರಾದ ಗಾಂಧೀಜಿಯವರು 21 ದಿನ ಹೈಯೆಸ್ಟ್ ಉಪವಾಸ ಸತ್ಯಾಗ್ರಹ ಮಾಡಿರೋ ರೆಕಾರ್ಡ್ ಇರೋದು. ಅವರು ಬ್ರಿಟಿಷ್ ಅವ್ರನ್ನ ಏನು ತಮ್ಮ ಬೇಡಿಕೆಗಳನ್ನ ಈಡೇರಿಕೆ ಆಗ್ಬೇಕು ಬ್ರಿಟಿಷ್ ಅವ್ರ ಹತ್ರನೋ ಇಲ್ಲ ಬೇರೆ ಸರ್ಕಾರ ಅವಾಗ ಬೇರೆ ಬೇರೆ ರಾಜರ ಸರ್ಕಾರ ಇರ್ಬೋದು, ಒಟ್ನಲ್ಲಿ ಜನರ ಪರವಾಗಿ ಏನಾದರೂ ಕೆಲಸಗಳಾಗಬೇಕು ಅಂತಂದಾಗ ಒಂದು ಒಳ್ಳೆ ಮಾತಲ್ಲಿ ಕೇಳಲಿಲ್ಲ ಅಂತಂದರೆ ಅವರು ಉಪವಾಸ ಕೂರ್ತಿದ್ರು. ಈ ಒಂದು ಉಪವಾಸ ಕೂತು ಬೆದರಿಕೆ ಹಾಕುವಂಥದ್ದಿತ್ತಲ್ಲ, ಇದು ನಿಜವಾಗ್ಲೂನುವೆ ಇಡೀ ಜಗತ್ತಿಗೆ ಇವರೇನೆ ಅದನ್ನು ತೋರಿಸ್ಕೊಟ್ಟಂಥವ್ರು. ಮತ್ತು ಸಾಕಷ್ಟು ಹೋರಾಟಗಳನ್ನ ಗೆದ್ದರು. ಕೊನೆಗೆ ಸುಮಾರು 100-150 ವರ್ಷ ಬೇರೆ ಬೇರೆ ರೂಪದಲ್ಲಿ ನಡೆದಂಥ ಸ್ವಾತಂತ್ರ್ಯ ಚಳವಳಿನ ಇವರು ಈ ಈ ರೀತಿಯ ಅಹಿಂಸಾ ಹೋರಾಟದಿಂದ ಅದನ್ನು ಗೆದ್ದರು ಕೂಡ. ಇಂಥ ಒಬ್ಬರು ಗಾಂಧಿಯ ಫಾಲೋಯರ್ಸು ಎಲ್ಲ ಕಡೆ ಸೃಷ್ಟಿಯಾಗಿದ್ದರು. ಸ್ವತಂತ್ರ ಚಳವಳಿ ಇರ್ಬೋದು, ಏಕೀಕರಣ ಕರ್ನಾಟಕ ಇರ್ಬೋದು, ಅದೇ ರೀತಿ ಏನು ತೆಲುಗು ಸ್ಟೇಟ್ ಆಗಬೇಕು ಅಂತ ಹೋರಾಟ ಮಾಡಿದ್ರಲ್ಲ ಪೊಟ್ಟಿ ಶ್ರೀರಾಮುಲು, ಅವರು ಕೂಡ ಗಾಂಧಿ ಫಾಲೋಯರೇನೆ. ಗಾಂಧೀಜಿಯವರ ಈ ಒಂದು ಉಪವಾಸ ಸತ್ಯಾಗ್ರಹದ ತಂತ್ರ ಏನಿತ್ತೋ ಅದನ್ನು ಮೈಗೆ ಅಳವಡಿಸ್ಕೊಂಡಿದ್ದವರು. ಅವರು ನಮಗೆ ತೆಲುಗು ಮಾತಾಡೋರಿಗೇ ಒಂದು ಸ್ಟೇಟ್ ಬೇಕು, ಒಂದು ರಾಜ್ಯ ಬೇಕು ಅಂತೇಳಿ 1952ರಲ್ಲಿ 56 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ತೀರ್ಕೊಳ್ತಾರೆ. ಅದಾದಮೇಲೆ ತುಂಬ ದೊಡ್ಡ ಗಲಾಟೆಗಳಾಗ್ಬಿಡುತ್ತೆ. ಆಮೇಲೆ ಫಸ್ಟು ಲ್ಯಾಂಗ್ವೇಜ್ ಸ್ಟೇಟ್ ಅಂತ ಆಂಧ್ರ ಪ್ರದೇಶನ ಮಾಡ್ತಾರೆ. ಇವತ್ತೇನು ಆಂಧ್ರ ಪ್ರದೇಶ ಇದೆ ಅದೇನೇ ಫಸ್ಟು ಲ್ಯಾಂಗ್ವೇಜ್ ಸ್ಟೇಟ್ ಆಗಿದ್ದು 1953ರಲ್ಲಿ. ಆಮೇಲೆ 56ರಲ್ಲಿ ಇವತ್ತಿನ ತೆಲಂಗಾಣ ಅಂತ ಮತ್ತೆ ಏನು ಡಿವೈಡ್ ಮಾಡಿದ್ರು, ಆ ತೆಲಂಗಾಣನೂ ಸೇರಿಸಿ ಅಖಂಡ ಆಂಧ್ರ, ಆ ದೊಡ್ಡ ಆಂಧ್ರ ಪ್ರದೇಶ ಮಾಡಿದರು. ತೆಲುಗು ಮಾತಾಡೋರಿಗೆಲ್ಲ ಒಂದು ರಾಜ್ಯ ಅಂತ ಆಗಿತ್ತು. ಅದು ಒಂದು ಒಳ್ಳೆಯ ಕೆಲಸ ಆಗಿತ್ತು. ಆದರೆ ಮತ್ತೆ ಅದನ್ನು ಛಿದ್ರ ಮಾಡಿದ್ರು 2014ರಲ್ಲಿ. ಈಗ ನಾನು ಹೇಳೋಕ್ಕೆ ಹೊರಟಿರುವ ವಿಚಾರ ಏನು ಅಂತಂದರೆ, ಗಾಂಧೀಜಿಯವರು 21 ದಿನನೇ ಅವರ ಹೈಯೆಸ್ಟ್ ರೆಕಾರ್ಡ್ ಇರೋದು. ಇನ್ನು ಪೊಟ್ಟಿ ಶ್ರೀರಾಮುಲು ಅವರು 56 ದಿನ ಅವರು ಈ ಉಪವಾಸ ಸತ್ಯಾಗ್ರಹ ಮಾಡಿ ಅವರು ತೀರ್ಕೊಂಡೇ ಬಿಟ್ರು. ಅಮರಜೀವಿ ಅಂತಲೇ ಕರೀತಾರೆ ಅವ್ರನ್ನ ತೆಲುಗು ಜನ. ಇವ್ರಿಗಿಂತನೂ ಜಾಸ್ತಿ ದಿನ, 20 ದಿನ ಜಾಸ್ತಿ ಒಬ್ಬರು ಉಪವಾಸ ಸತ್ಯಾಗ್ರಹ ಮಾಡಿ ಅವರು ಕೂಡ ತೀರ್ಕೊಂಡ್ರು. ಏನಕ್ಕೆ ಗೊತ್ತಾ? ತಮಿಳ್ನಾಡು ಅಂತ ಹೆಸರಿಡಿ. 1956ರಲ್ಲಿ ಯಾವಾಗ ಭಾಷಾವಾರು ರಾಜ್ಯಗಳು ರಚನೆ ಆಯಿತೋ, ಕನ್ನಡಕ್ಕೆ ಕರ್ನಾಟಕ, ಅವಾಗಿನ್ನೂ ಕರ್ನಾಟಕ ಅಂತ ಹೆಸರಿಟ್ಟಿರಲಿಲ್ಲ, ಮೈಸೂರು ಸ್ಟೇಟ್ ಅಂತಲೇ ಇದ್ದು, ತೆಲುಗಿಗೆ ಆಂಧ್ರ ಪ್ರದೇಶ, ಮಲಯಾಳಂಗೆ ಕೇರಳ, ಬೆಂಗಾಲಿಗೆ ವೆಸ್ಟ್ ಬೆಂಗಾಲು, ಈ ಥರ ಎಲ್ಲ ಸ್ಟೇಟ್ಗಳನ್ನ ಮಾಡಿದ್ರಲ್ಲ, ಅದೇ ರೀತಿ ತಮಿಳ್ ಮಾತಾಡೋರಿಗೆ ಮದ್ರಾಸ್ ಸ್ಟೇಟ್ ಅಂತ ಮಾಡಿದ್ರು. ಈ ಮದ್ರಾಸ್ ಸ್ಟೇಟ್ ಅನ್ನೋದನ್ನು ತೆಗೆದಾಕಿ ಅದನ್ನು ತಮಿಳ್ನಾಡು ಅಂತ ಮಾಡಬೇಕು ಅಂತ ಶಂಕರ್ಲಿಂಗರ್ ಅನ್ನೋರು, ವಿರುದುನಗರ ಡಿಸ್ಟಿಕ್ ಅವರು 76 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ಮಾಡಿ ತೀರ್ಕೊಂಡ್ಬಿಡ್ತಾರೆ. 1956ರಲ್ಲಿ ಅವರು ಮಾಡಿದ ತ್ಯಾಗ ಏನಕ್ಕೆ? ಅವ್ರಿಗೆ ಭಾಷಾವಾರು ರಾಜ್ಯನೂ ಸಿಕ್ಕಿತ್ತು. ಪೊಟ್ಟಿ ಶ್ರೀರಾಮುಲು ಅವರು ಭಾಷಾವಾರು ರಾಜ್ಯ ರಚನೆಗೆ ಅವರ ಪ್ರಾಣನ ಅರ್ಪಿಸಿದ್ರೆ, ಇವರು ತಮ್ಮ ನುಡಿಯ ಗುರುತಿಗೋಸ್ಕರ ಆಯಿತು ನಮಗೆ ಈ ಮದ್ರಾಸ್ ಸ್ಟೇಟ್ ಅನ್ನೋದು ಬೇಡ, ಇನ್ನು ನಿಮಗೆ ಆ ಮದ್ರಾಸ್ ಅನ್ನುವ ಹೆಸರನ್ನ ನೀವು ಹುಡುಕ್ತಾ ಹೋದರೆ ಅದೇನು ಹೆಸರು ಅಂದರೆ ಮ್ಯಾಡ್ ರ್ಯಾಸ್ಕಲ್ಸ್, ಅದರದ್ದು ಶಾರ್ಟು ಫಾರ್ಮೇನೆ ಮದ್ರಾಸ್. ಅದು ಆ್ಯಕ್ಚುಲಿ ಚನ್ನಪಟ್ಟಣ, ಈಗೇನು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಂದು ಚನ್ನಪಟ್ಟಣ ಇದೆ, ಅದೇ ರೀತಿ ಚನ್ನಪಟ್ಟಣ ಅಂತ ಅದ್ರ ಹೆಸರು, ಅದರಿಂದನೇ ಚೆನ್ನೈ ಅಂತ ಬಂದಿರೋದು. ಅಲ್ಲಿ ಇದು ಅಂತ ಒಂದು ಸಣ್ಣ ಪಟ್ಟಣದ ಪಕ್ಕ ಈ ಬ್ರಿಟಿಷ್ ಅವರು ಬೇರೆ ಬೇರೆ ಕಡೆಯಿಂದ ಎಲ್ಲ ರೀತಿಯ ಕೆಲಸ ಮಾಡೋರನ್ನ ತಂದು ಅಲ್ಲಿ ಶೆಡ್ಗಳನ್ನ ಹಾಕಿ ಕೊಟ್ಟು ಅಲ್ಲಿ ಇಟ್ಕೊಳ್ತಾರೆ. ಇವರು ಇದ್ದಂಥ ಕಾಲೋನಿ ಮತ್ತು ಆಲ್ರೆಡಿ ಇದ್ದಂಥ ಊರು, ಅದರಿಂದ ಸ್ವಲ್ಪ ದೂರದಲ್ಲಿ ಇರ್ತಾರೆ. ಈ ಕಾರ್ಪೆಂಟ್ರಿ ಕೆಲಸ ಮಾಡೋರು ಇರ್ಬೋದು, ಮಡಿಕೆ ಮಾಡೋರು ಇರ್ಬೋದು, ಚಪ್ಪಲಿ ಹೊಲಿಯೋರು, ಈ ಥರ ಅವ್ರಿಗೆ ಯಾವ್ದ್ಯಾವ್ದು ಅಗತ್ಯ ಇದೆ ಈ ಥರದವ್ರನ್ನ ಅಲ್ಲಿಗೆ ಹೋಗುವಾಗ ಅವ್ರನ್ನ ಮ್ಯಾಡ್ ರ್ಯಾಸ್ಕಲ್ಸ್ ಅಂತ ಹೇಳ್ತಿರ್ತಾರೆ. ಇದು ದಿನ ದಿನ ಬೆಳೀತಾ ಇದು ಮೂರೂ ಕನೆಕ್ಟ್ ಆಗಿ ಅದೊಂದು ಬೃಹತ್ತಾದ ನಗರ ಆಗ್ಬಿಡುತ್ತೆ. ಅದಕ್ಕೆ ಮದ್ರಾಸ್ ಅಂತ ಹೆಸರು.
ಈ ಈಗ್ಲೂನುವೆ ಸೌತ್ ಇಂಡಿಯಾದವ್ರು ಅಂದರೆ ಮದ್ರಾಸಿ ಅಂತ ನಾರ್ತಲ್ಲಿ ಕರೀತಾರೆ. ಸಾಲ ಮದ್ರಾಸಿ ಅಂತಾರ ಬಾಯಿಗೆ ಬಂದಂಗೆಲ್ಲ ಬೈತಾರೆ. ಈ ಮದ್ರಾಸು ವಿಚಾರ ಆಮೇಲೆ ಮಾತಾಡೋಣ. ಈ ತಮಿಳ್ನಾಡು ಅನ್ನುವ ಹೆಸರಿಗೇನೆ ಇವರು ತಮ್ಮ ಪ್ರಾಣನ ತೆತ್ತರು. ಹಂಗಂತ ಅವರ ಪ್ರಾಣ ಹೋದ ತಕ್ಷಣನೇ ಒಂದು ಕಮಿಟಿನ ರಚನೆ ಮಾಡಿ ತಮಿಳ್ನಾಡು ಅಂತ ಹೆಸರು ಇಟ್ಬಿಡ್ಲಿಲ್ಲ. ಹೆಂಗೆ పొట్టి ಶ್ರೀರಾಮುಲು ಅವರು ತೀರ್ಕೊಂಡ ತಕ್ಷಣನೇ ಒಂದು ಕಮಿಟಿ ಮಾಡಿ ಭಾಷಾವಾರು ರಾಜ್ಯಗಳನ್ನ ರಚನೆ ಮಾಡಿದ್ರೋ, ಅದೇ ರೀತಿ ಇದು ಆಗುತ್ತೆ ಅನ್ನುವಂಥ ಪರಿಕಲ್ಪನೆ ಇದ್ದಿರ್ಬೋದು ಶಂಕರಲಿಂಗರವ್ರಿಗೆ. ಅವ್ರ ಪಾಪ ತಮ್ಮ ಪ್ರಾಣನ ತ್ಯಾಗ ಮಾಡಿದ್ರು. ಆಮೇಲೆ ಆ ಹೆಸರನ್ನ 1967ರಲ್ಲಿ ಮುಖ್ಯಮಂತ್ರಿ ಆದಂಥ ಅಣ್ಣಾದೊರೆಯವರು ಫಸ್ಟು ದ್ರಾವಿಡಿಯನ್ ಪಾರ್ಟಿ ಅನ್ನೋದಕ್ಕಿಂತ ಫಸ್ಟು ರೀಜನಲ್ ಪಾರ್ಟಿ. ಇಲ್ಲಿವರೆಗೂನುವೆ ಏನು 1967ರವರೆಗೂನುವೆ ಈ ಇಂಡಿಯಾ ಒಕ್ಕೂಟದಲ್ಲಿ ರೀಜನಲ್ ಪಾರ್ಟಿ ಕಾನ್ಸೆಪ್ಟೇ ಇರಲಿಲ್ಲ. ಎಲ್ಲ ಕಡೆ ಕಾಂಗ್ರೆಸ್ ರೂಲ್ ಮಾಡ್ತಾ ಇತ್ತು, ಕೇರಳದಲ್ಲಿ ಕಮ್ಯುನಿಸ್ಟ್ ರೂಲ್ ಮಾಡ್ತಾ ಇದ್ರು. ಎಲ್ಲ ಇವ್ರದ್ದೆಲ್ಲರೂ ಕೂಡ ಎಲ್ಲ ಇವ್ರದ್ದು ನ್ಯಾಷನಲಿಸಮ್, ಇಂಡಿಯಾ ಒನ್ ಇಂಡಿಯಾ ಈ ಕಾನ್ಸೆಪ್ಟು. ಆದರೆ ದ್ರಾವಿಡ ಚಳವಳಿ ಮೊದಲ ಬಾರಿಗೆ 67ರಲ್ಲಿ ಅಧಿಕಾರನ ಹಿಡಿಯುತ್ತೆ. ಅಧಿಕಾರ ಹಿಡಿತಾ ಇದ್ದಂಗೆನೆ ಏನು ಶಂಕರಲಿಂಗರವರು ಉಪವಾಸ ಕೂತಿದ್ದಾಗ ಅಣ್ಣಾದೊರೆಯವರು ಮಾತು ಕೊಟ್ಟಿರ್ತಾರೆ, ನೀವು ದಯವಿಟ್ಟು ಎದ್ದೇಳಿ ಉಪವಾಸ ಸತ್ಯಾಗ್ರಹ ಕೈ ಬಿಡಿ, ಇದನ್ನ ನಾವು ಮಾಡೋಣ ಅಂತೇಳಿ ಅವರು ತೀರ್ಕೊಂಡ್ಮೇಲೂ ಅವರು ಸದನದಲ್ಲಿ 10 ವರ್ಷ ಅದನ್ನು ಪ್ರತಿಪಾದಿಸ್ತಾನೆ ಬರ್ತಾರೆ, ಈ ಹೆಸರನ್ನ ಬದಲಾಯಿಸ್ಬೇಕಂತ. ಆದರೆ ಬೇರೆ ಪಕ್ಷಗಳು ಅದನ್ನು ಮಾಡಲ್ಲ. ಇವ್ರು ಅಧಿಕಾರಕ್ಕೆ ಬಂದ ತಕ್ಷಣವೇ ಅದನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಅದು ಸೈನ್ಗೆ ಮಾಮೂಲಿ ಪಾರ್ಲಿಮೆಂಟ್ ಕಳಿಸ್ಬೇಕು. ನೋಡಿ, ಇಲ್ಲಿ ನಾವಿರುವ ವ್ಯವಸ್ಥೆ ಯಾವ ರೀತಿಯ ಅಡಿಯಾಳಿನ ವ್ಯವಸ್ಥೆ. ತುಂಬ ಜನ ಮಾತಾಡ್ತಾರೆ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಅದೇನದು ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಈಕ್ವಲ್ ರೈಟ್ಸ್ ಕೊಟ್ಬಿಟ್ಟಿದೆ. ಸುಳ್ಳು. ಯಾವುದೇ ಕಾರಣಕ್ಕೂ ಇಲ್ಲ. ಸರ್ವಾಧಿಕಾರನ ಕೊಟ್ಬಿಟ್ಟಿದೆ. ಈಗೇನು ನಾವು ಯೂನಿಯನ್ ಗೌರ್ಮೆಂಟು, ಅದು ಆ್ಯಕ್ಚುಲಿ ಯೂನಿಯನ್ ಗೌರ್ಮೆಂಟೇನೆ, ಆದರೆ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ಸರ್ವಾಧಿಕಾರನ ಕೊಟ್ಬಿಟ್ಟಿದೆ. ಇಲ್ಲಿ ಒಂದು ಹೆಸರನ್ನ ಚೇಂಜ್ ಮಾಡಬೇಕು ಅಂದ್ರೂ ನಾವು ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರಿಗೆ ಕಳಿಸ್ಬೇಕು. ಅವರು ಅದಕ್ಕೆ ಓಕೆ ಮಾಡಿದ್ರೆ ಮಾತ್ರನೇ ಹೆಸರು ಚೇಂಜ್ ಆಗೋದು. ಇನ್ನು ಇವರು ಪಾಪ ಅಣ್ಣಾದೊರೆಯವರು 67ರಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ರೆ ಅದು ಸೈನ್ ಆಗಿ ಅದು ಇಂಪ್ಲಿಮೆಂಟ್ ಆಗೋದು ಜನವರಿ 14, 1969ರಲ್ಲಿ. 2 ವರ್ಷ ತಗೊಳುತ್ತೆ. ಅದು ಇಂಪ್ಲಿಮೆಂಟ್ ಆಗಿ 25 ದಿನಕ್ಕೆ ಅನಾರೋಗ್ಯದಿಂದ ಅಣ್ಣಾದೊರೆಯವರು ತೀರ್ಕೊಂಡ್ಬಿಡ್ತಾರೆ. ನೋಡಿ, ತಮಿಳ್ನಾಡು ಅಂತ ಇಡೀ ಜಗತ್ತಲ್ಲೇ ಒಂದು ನಾಡಿರಲಿಲ್ಲ. ಆ ನಾಡನ್ನು ಅವರು ಸೃಷ್ಟಿ ಮಾಡಿ ಅದಕ್ಕೆ ಹೆಸರಿಟ್ಟು ಹೋರಾಟ ಮಾಡಿ ಒಂದು 20 ದಿನ. ಇಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯವರು ಅಂತ ಅವರು ಪಾಪ ಏಕೀಕರಣ ಕರ್ನಾಟಕಕ್ಕೋಸ್ಕರ ತಮ್ಮ ಅಧಿಕಾರನ ಕಳ್ಕೊಂಡ್ರು. ವಿಧಾನಸೌಧ ಕಟ್ಟಿಸಿದ ಕೆಂಗಲ್ ಹನುಮಂತಯ್ಯವರು ಅದರೊಳಗೆ ಹೋಗೋದಕ್ಕೆ ಬಿಟ್ಕೊಡ್ಲಿಲ್ಲ, ಅವ್ರದೇ ಪಕ್ಷದವರು. ಕಾರಣ ಏನು ಅಂತಂದರೆ, ಈ ಏಕೀಕರಣ ಮಾಡಿದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಿಗೆ ಅಧಿಕಾರ ಹೊರಟೋಗ್ಬಿಡ್ತು. ನಿಜ. ಆಮೇಲೆ ಇವತ್ತು ಯಾಕೆ ದೇವೇಗೌಡರನ್ನ ಒಕ್ಕಲಿಗರು ಅಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ ಅಂತಂದರೆ, ಕೆಂಗಲ್ ಹನುಮಂತಯ್ಯವರು ಏಕೀಕರಣಕ್ಕೋಸ್ಕರ ಏನು ತಮ್ಮ ಅಧಿಕಾರ ತ್ಯಾಗ ಮಾಡಿದ್ರು, ಅದಾದಮೇಲೆ 38 ವರ್ಷ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ದೇವೇಗೌಡರು ಅದನ್ನು ಮತ್ತೆ ಪಡೆದ್ರು. ಆ ಕಾರಣಕ್ಕೆ ಒಕ್ಕಲಿಗರು ದೇವೇಗೌಡರು ಅಂತಂದರೆ ಒಂದು ವಿಶೇಷವಾದ ಪ್ರೀತಿನ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇವ್ರದ್ದು ಕೆಂಗಲ್ ಹನುಮಂತಯ್ಯವ್ರದ್ದು ಭಾಷಾ ಪ್ರೀತಿ, ಇವ್ರದ್ದು ದೇವೇಗೌಡರದು ಅದೊಂದು ಜಾತಿ ಪ್ರೀತಿ ಅಂತ ನೇರವಾಗಿ ಹೇಳ್ಬೋದು ಅಂತಂದ್ರೂ ಕೂಡ ಅದು ಒಟ್ಟಾರೆ ಅವರ ರಾಜಕೀಯನ ಗಮನಿಸಿದ್ರೆ ಅದು ಬರೀ ಒಂದು ಕುಟುಂಬಕ್ಕೆ ಸೀಮಿತ ಆಗಿದೆ. ಆ ಜಾತಿಗೂ ಕೂಡ ಏನೂ ಪ್ರಯೋಜನಕ್ಕೆ ಬಂದಿಲ್ಲ. ಇನ್ನು ಈ ಶಂಕರಲಿಂಗರವರು ಒಂದು ಹೆಸರು ಇಡೋದಕ್ಕೋಸ್ಕರ ತಮ್ಮ ಪ್ರಾಣನ ತ್ಯಾಗ ಮಾಡವ್ರೆ. ನಾವು ಇಲ್ಲಿ ಕರ್ನಾಟಕ ಅಂತ ಇರುವ ಹೆಸರನ್ನ ಕನ್ನಡ ನಾಡು ಅಂತ ಇಡಿ ಅಂತ ಸಾಕಷ್ಟು ಸಲ ಮನವಿ ಕೂಡ ಮಾಡಿದ್ದೀವಿ. ಸಾಕಷ್ಟು ಜನ ದನಿ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಂತೂ ಕೆಲವರು ಕನ್ನಡ ನಾಡು ಅಂತಲೇ ಬಳಸ್ತಿದ್ದಾರೆ. 1973ರಲ್ಲಿ ಮೈಸೂರು ರಾಜ್ಯ ಇದ್ದಿದ್ದು ಕರ್ನಾಟಕ ಅಂತ ಐತಲ್ಲ, ಆವಾಗ ಕನ್ನಡ ನಾಡು ಅಂತ ಕೊಟ್ಟಿದ್ರೆ ಖಂಡಿತವಾಗ್ಲೂ ಆಗ್ತಿತ್ತು ಅನಿಸುತ್ತೆ. ಆದರೆ ಅವತ್ತಿನ ಚೀಫ್ ಮಿನಿಸ್ಟ್ರು ಸುತ್ತಮುತ್ತ ಇದೇ ಕುತಂತ್ರ ಸಂಸ್ಕೃತದವರು ಸೇರ್ಕೊಂಡು ಆ ಕರ್ನಾಟಕ ಅನ್ನುವಂಥ ಟೈಟ್ಲನ್ನು ಕೊಟ್ಟುಬಿಟ್ಟಿದ್ದಾರೆ. ಕೇಳಿದ್ರೆ ಅದಕ್ಕೆ ಏನೇನೋ ಒಂದೊಂದು ಸಬೂಬನ್ನ ಹೇಳ್ತಾರೆ. ತುಂಬ ಜನಕ್ಕೆ ಇವತ್ತು ತಮಿಳ್ನಾಡಿನ ಭಾಷೆ ತಮಿಳು,
ತಮಿಳು ಒಂದು ಭಾಷೆ, ಅದೊಂದು ಪವರ್‌ಫುಲ್ ಭಾಷೆ ಅಂತ ಹೆಂಗೆ ಗೊತ್ತೋ ಹಂಗೆ ಕರ್ನಾಟಕಕ್ಕೆ ಕನ್ನಡ ಭಾಷೆ ಬಗ್ಗೆ ಗೊತ್ತೇ ಇಲ್ಲ. ಕನ್ನಡ ಪದನೇ ತುಂಬ ಜನ ಕೇಳಿರಲ್ಲ. ಅನ್‌ಹರ್ಡ್ ಲ್ಯಾಂಗ್ವೇಜ್ ಅಂತ ಗೂಗಲಲ್ಲಿ ತೋರಿಸುತ್ತೆ. ಬೇಜಾರಾಗುತ್ತೆ. ನಮ್ಮ ನಮ್ಮ ನುಡಿ ಗುರುತು ನಮ್ಮ ರಾಜ್ಯದ ಹೆಸರಲ್ಲಿ ಇರಬೇಕು. ಈ ರೀತಿಯ ತ್ಯಾಗ ಮಾಡಿ ತಮಿಳ್ನಾಡಿಗೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ. ಇಂಥ ತ್ಯಾಗಮಯಿಗಳು ನಮ್ಮಲ್ಲಿ ಖಂಡಿತವಾಗ್ಲೂನು ಇಲ್ವಾ ಅಂದ್ರೆ ಇದ್ದಾರೆ. ನಮ್ಮಲ್ಲೂ ಕೂಡ ಸಾಕಷ್ಟು ಹೋರಾಟಗಾರರು, ಸಾಕಷ್ಟು ತ್ಯಾಗಮಯಿಗಳು ಬೇರೆ ಬೇರೆ ವಿಚಾರಕ್ಕೆ ಅವರ ಜೀವನನೇ ಮುಡಿಪಿಟ್ಟು ಕೆಲಸ ಮಾಡಿದವರಿದ್ದಾರೆ. ಆದರೆ ಈ ಒಂದು ವಿಚಾರನ ಏಕೋ ಕಾಣೆ ನೆಗ್ಲೆಕ್ಟು ಮಾಡಲಾಗಿದೆ. ಇದನ್ನು ನಾವೆಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಸಾಕಾರಗೊಳಿಸ್ಬೇಕು. ಇನ್ನು ಈ ವಿರುದುನಗರ ಡಿಸ್ಟಿಕ್ಕಲ್ಲಿ ಬಗ್ಗೆ ಹೇಳಬೇಕು ಅಂತಂದರೆ MGR ಅವರು ಫಸ್ಟ್ ಟೈಮ್ ಇದೇ ಡಿಸ್ಟಿಕ್ಕು ಅರಪ್ಪುಕೋಟೆಯಿಂದ MLA ಆಗಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಆದಂಥವ್ರು. ಇನ್ನು ಸಮುದ್ರಕಣಿ ಅಂತ ಒಬ್ಬರು ಫೇಮಸ್ ಡೈರೆಕ್ಟ್ರು, ಅವರು ಇದೇ ಡಿಸ್ಟಿಕ್ ಅವರು. ಇನ್ನು ಕಾಮರಾಜ್ ಅವರು, ಮುಖ್ಯಮಂತ್ರಿ ಕಾಮರಾಜ್ ಇದ್ರಲ್ಲ, ಅವರು ಕೂಡ ಇದೇ ಡಿಸ್ಟಿಕ್ ಅವರು, ಇದೇ ವಿರುದುನಗರ್ ಡಿಸ್ಟಿಕ್ ಅವರು. ಇದೊಂಥರ ಲೀಡರ್ಸ್ಗಳಿಗೆ ಒಂದು ಡಿಸ್ಟಿಕ್ ಅಂತಲೇ ಹೇಳ್ಬೋದು. ಅಂಥ ಒಂದು ಡಿಸ್ಟಿಕ್ ಇದು ವಿರುದುನಗರ್ ಡಿಸ್ಟಿಕ್ ಅನ್ನುವಂಥದ್ದು. ಈ ತಮಿಳ್ನಾಡು ಹೆಸರು ತುಂಬ ಜನಕ್ಕೆ ಏನೋ DMK ಅವರು ಏಕಾಏಕಿ ಇಟ್ಟುಬಿಟ್ರು ಅನ್ನುವಂಥ ಮನಸ್ಥಿತಿ ಇದೆ. ಇಲ್ಲ ದ್ರಾವಿಡ ಚಳವಳಿಯವರು ಇಟ್ಬಿಟ್ರು ಅಂತ. ಇವರ ದ್ರಾವಿಡ ಚಳವಳಿಯ ಒಲವಿದ್ದಂಥ ಶಂಕರಲಿಂಗರವರ ಉಪವಾಸ ಸತ್ಯಾಗ್ರಹ ಮಾಡಿ ತೀರ್ಕೊಂಡ್ರಲ್ಲ, ಅವರ ಕೊಡುಗೆ ಇದರಲ್ಲಿ ಹೆಚ್ಚು ಇದೆ ಅಂತ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಶರಣು. ಥ್ಯಾಂಕ್ ಯು.